ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದುಂದು ವೆಚ್ಚ ಮಾಡಿಲ್ಲ, ಅರ್ಥ ಹಾಗೂ ಅವಶ್ಯಕತೆ ಇರುವ ಕಡೆ ಖರ್ಚು ಮಾಡಿದ್ದಾರೆ ಗೌಸಿಯಾ ಸರ್ಕಲ್ ನೌಜವಾನ್ ಯುವಕರು. ಹೌದು ವೀಕ್ಷಕರೇ, ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ 5 ಜೊತೆ ಬಡ ಮಕ್ಕಳಿಗೆ ಸಾಮೂಹಿಕ ವಿವಾಹ ಯಶಸ್ವಿಯಾದ ನಂತರ ತಾವು ಓದಿದ ಶಾಲೆಯ ಬಡ ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ ಹಾಗೂ ಅವಶ್ಯಕತೆ ಇರುವ ವಸ್ತುಗಳನ್ನು ಕೊಡಿಸಿ ದುಂದು ವೆಚ್ಚ ಮಾಡಿದ್ದ ಹಣವನ್ನು ಅರ್ಥ ಹಾಗೂ ಅವಶ್ಯಕತೆ ಇರುವ ಕಡೆ ಬಳಸಿಕೊಂಡಿದ್ದಾರೆ. ಇಂದು ಹರಿಹರ ನಗರದ ಬೆಂಕಿನಗರ ಸರ್ಕಾರಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಈಗ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅವಶ್ಯಕತೆ ಇರುವ ವಸ್ತು ಕೊಡಿಸಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಜೀವನದ ವಿದ್ಯಾಭ್ಯಾಸ ಮಾಡುತ್ತಿದ್ದ ಮಕ್ಕಳೊಂದಿಗೆ ಕೈ ಜೋಡಿಸುವ ಕೆಲಸ ಮಾಡಿದ್ದಾರೆ. ಲಕ್ಷ ರೂಪಾಯಿಗಳು ಡಿಜೆ ಹಾಗೂ ಇನ್ನಿತರ ದುಂದು ವೆಚ್ಚಕ್ಕಿಂತ ಬಡವರ ಮದುವೆ ಹಾಗೂ ವಿದ್ಯಾಭ್ಯಾಸ ಹಾಗೂ ಅನ್ನ ಸಂತರ್ಪಣೆ ಮುಂದಾಗಿರುವ ಗೌಸಿಯಾ ಸರ್ಕಲ್ ನೌಜವಾನ್ ಯುವಕರಿಗೆ ನಮ್ಮ ವಾಹಿನಿ ಪರವಾಗಿ ವಂದನೆ, ಅಭಿನಂದನೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಈ ದಿನ ಬೆಂಕಿನಗರ ಕಾಳಿದಾಸ ಸಂಘ ಪ್ರಶಾಂತ ವತಿಯಿಂದ ಈ ದಿನ ಹಬ್ಬದ ಪ್ರಯುಕ್ತ ನವಜವಾನ್ ಕಮಿಟಿ ಅವರು ಅಂಗನವಾಡಿ ಮಕ್ಕಳಿಗೆ ಬೆಂಕಿನಗರ ಅಂಗನವಾಡಿ, ಕಾಳಿದಾಸ ನಗರ ಅಂಗನವಾಡಿಗಳಿಗೆ ಸಿಹಿ ಹಂಚುವ ಮೂಲಕ ಹಬ್ಬವನ್ನು ಆಚರಿಸಿದ್ದಾರೆ. ಅದೇ ರೀತಿ ಮಕ್ಕಳಿಗೆ ಸ್ಲೇಟು, ಚಾಕ್ಲೇಟ್ಸ್ ಅನ್ನು ಮಾಡಿದ್ದಾರೆ. ಬಾದುಷಾ, ಬೇಡ, ಪಲಾವು ಮಕ್ಕಳ ದಿನ ಪ್ರಯುಕ್ತ ಪ್ರಯುಕ್ತ ಸ್ವೀಟ್ ಮತ್ತೆ ಪಲಾವ್ ವಿತರಣೆ ಮಾಡಿದ್ದಾರೆ. ನಮಸ್ತೆ. ನಾವೊಂದು ಇವತ್ತು ಕನ್ನಡ ಶಾಲೆಯಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಜಶ್ನ್ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಮೊನ್ನೆ ಮದುವೆ ಮಾಡಿದ್ವಿ. ಹಾಗೆ
ಇಲ್ಲಿಯ ಒಂದು ಹಳೆ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಈ ಪುಸ್ತಕ ಮತ್ತು ಬಟ್ಟೆಯ ಹಂಚುವ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಮಕ್ಕಳಿಗೆ ಎಲ್ಲ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೀವಿ. ಆ ಪ್ರಯುಕ್ತವಾಗಿ ನಮ್ಮ ಭದ್ರತ ಅತಿಥಿಗಳು SDM ಜಾಕಿರ್ ಹುಸೇನ್ ಅವರು ಅವರಿಗೆ ಸ್ವಾಗತಿಸುತ್ತೇನೆ. ಹಾಗೆ ಗೌಸ್ ಅಂಜುಮನ ಇಸ್ಲಾಮಿ ಅಧ್ಯಕ್ಷ ಮೆಂಬರು, ಹಾಗೆ ಬಿಲಾಲ್ ಅವರು ಡಿಗ್ರಿ ಕಾಂಟ್ರಾಕ್ಟರ್. ಅದೇ ಥರ ನಮ್ಮ ಇಲ್ಲಿ HM ಆದಂತಹ ದೊಡ್ಡರಾಜಪ್ಪ ಅವರು, ಹಾಗೆ ಅದೇ ಜೊತೆ ನಮ್ಮ ಮಾಜಿ SDM ಆದವರು ಸುತ್ತರಣ್ಣ. ಅದೇ ಥರ ನಮ್ಮ ಗೌಸಿಯ ನೌಜವಾನ್ ಗ್ರೂಪಿಂದ ಇದನ್ನು ಸಣ್ಣ ಒಂದು ಗ್ರೂಪನ್ನು ಕೆಲಸವನ್ನು ಹಂಚ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಹುಡುಗರಿಂದನೂ ನಾನು ಕಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಉದ್ದೇಶಿಸಿ HM ಅವರು 2 ಮಾತನ್ನು ಮಾತಾಡಬೇಕಂತ ಅವನು ತಿಳಿಸ್ತೀವಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಬಿಲಾಲ್ ಅವರು. ಸೊ ಇವತ್ತಿನ ದಿವಸ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ನೋಟ್ಬುಕ್ಕು ಮತ್ತು ಲೇಖನಿಗಳನ್ನು ವಿತರಣೆ ಮಾಡಿ ಬಂದಿದ್ದಾರೆ. ಜೊತೆಗೆ ನಮ್ಮ ಶಾಲೆಗೆ ಅಗತ್ಯ ಸಾಮಗ್ರಿಗಳಾಗಿರ್ತಕ್ಕಂತಹ ಮಕ್ಕಳಿಗೆ ಡೆಸ್ಕು ಬೆಂಚಿನ ವ್ಯವಸ್ಥೆ ಇಲ್ಲ ಅಂತ ಕೂಡ ಹೇಳಿದ್ವಿ. ಶಾಲೆಗೆ ಪುನಃ ಬಣ್ಣದ ವ್ಯವಸ್ಥೆ ಅಂತ ಹೇಳಿದ್ವಿ. ತದನಂತರ ಮಾಡ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಅವರು ಒಂದು 20 ಮಕ್ಕಳಿಗೆ ಕೂತ್ಕೊಳ್ಳೋವಷ್ಟು ಡೆಸ್ಕ್ ಮಾಡಿದೀವಿ ಅಂತಾರೆ. ನಮಗೆ ಸಾಕಾಗಲ್ಲ, ಇನ್ನೊಂದಿಷ್ಟು 20 ಮಾಡ್ರಿ ಅಂತೇಳಿ ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಜಾಕಿರ್ ಹುಸೇನ್ ಅವರು ಹೇಳಿದ್ರು. ಸರ್ ಅದೇ ರೀತಿ ನಾವು ಒಳಗೆ ಡಿಸೆಂಬರ್ ಒಳಗಡೆ ನಮ್ಗೆ ಇವೆಲ್ಲ ಸಾಮಾನುಗಳು ನಮ್ಮ ಶಾಲೆಗೆ ಬರಲಿ ಅನ್ನೋದು ನಮ್ಮ ಎಲ್ಲ ಶಿಕ್ಷಕರ ಮತ್ತು ನಮ್ಮ SDMC ಅವರ ಆಶಯ. ಸೊ ಇಂದಿನವರೆಗೂ ಕೂಡ ಏನೂ ಕೂಡ ನಮ್ಮ ಶಾಲೆಯಲ್ಲಿ ಏನೂ ಇಲ್ಲ. ನನಗೆ ಬಂದಂದಿನಿಂದ ಇಂದಿನ ಮೂವೇ ಯಾರು ಬಂದ್ರು ನಾನು ಕೇಳೋದು ಒಂದೇನೆ, ನಮ್ಮ ಮಕ್ಕಳು 7ನೇ ತರಗತಿ ಮಕ್ಕಳು ಎಲ್ಲರೂ ಕೂರ್ತಾ ಇದಾರೆ. ಇದು ಶಾಲೆ, ಬೇರೆ ಕಡೆ ಎಲ್ಲೂ ಈ ವ್ಯವಸ್ಥೆ ಇಲ್ಲ, ಎಲ್ಲ ಕಡೆ ಬೆಂಚ್ ಇದೆ ಅಂತೇಳಿ ನಾನು ಸಾಕಷ್ಟು ಬಾರಿ ಹೇಳ್ಕೊಂಡ್ವಿ. ಅದೇನೋ ಇವರೆಲ್ಲರ ಆಶಯದಂತೆ ನಮ್ಮ ಶಾಲೆ ನಲಿಕಲಿ ಮಕ್ಕಳಿಗೆ ಟೇಬಲ್ಗಳು ದಾನಿಗಳಿಂದ ಕಲೆಕ್ಟ್ ಮಾಡ್ಕೊಂಡ್ವಿ. ಈ 4ನೇ ಕ್ಲಾಸ್ ಮಕ್ಕಳಿಗೂ ಚಾಪೆ ಮತ್ತು ರೌಂಡ್ ಟೇಬಲ್ಸ್ ತಂದ್ಕೊಂಡ್ವಿ. ಈಗ ಹೈಯರ್ ಕ್ಲಾಸಿಗೆ 5, 6, 7ಕ್ಕೆ ನಮ್ಮ ಗೌಸ್ಮೀರ್ ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅವ್ರು ಇವತ್ತು ಉದಾಹರಣೆ. ಯಾಕಂದ್ರೆ ಈಗ ಇದು ಸಣ್ಣದಾಗಿ ಪ್ರಾರಂಭ ಆಗಿದೆ. ಸೊ ಈಗ ನಾನು 3 ತಿಂಗಳು 4 ತಿಂಗಳ ಒಳಗಡೆ ಇವೆಲ್ಲವೂ ನಿಮ್ಮ ಕಾಲಿಗೆ ಮಾಡ್ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನೀಲಕಂಠ ನಗರ ಶಾಲೆ ಬೆಂಕಿನಗರದಲ್ಲಿ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎದುರು ಕಾರ್ಯಕ್ರಮ ಅಂದರೆ ಒಂದು ಶಾಲೆಯಿಂದ ಹೇಳ್ತೇನೆ. निसार तेरी चहल पहल में हज़ारों ईदे रबीउल अव्वल सिवाय इब्लीस के जहाँ में सभी तो खुशियाँ मना रहे. ಇದು ಅರ್ಥ ಏನಂದರೆ, ಜಗತ್ತಿನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500 ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಕ್ಕಳಿಗೆ ಊಟವನ್ನು ಕೊಟ್ಟು, ಬುಕ್ಕವನ್ನು ಕೊಟ್ಟು, ಪೆನ್ಸಿಲನ್ನು ಕೊಟ್ಟು ಈ ಹಬ್ಬವನ್ನು ಆಚರಣೆ ಮಾಡುತ್ತೀವಿ. ಈ ಅರ್ಥ ಏನಂದರೆ, ಅದರ ಅರ್ಥ ಏನಂದರೆ ದೆವ್ವವನ್ನು ಬಿಟ್ಟು ಎಲ್ಲರೂ ಖುಷಿ ಪಡ್ತಾರೆ ಈ ಹಬ್ಬಕ್ಕನ್ನು ಅಂತ ನಾನು ಈ ಮಾತನ್ನು ಹೇಳುತ್ತೇನೆ. ಮತ್ತೇನೆಂದರೆ ಸರ್ ಹೇಳಿದರು, ಈಗ ಬೆಂಚಿನ ವ್ಯವಸ್ಥೆ ಮಾಡಬೇಕು ಅಂತ ಇಲ್ಲಿಂದ ಶುರುವಾತ್ ಮಾಡೀವಿ. ನಾವು ಸಣ್ಣ ಪುಟ್ಟದಿಂದ ಶುರುವಾತನ್ನು ಮಾಡೀವಿ. ಯಾಕಂದರೆ ಮೊದಲೇ ನಾವು ಮೇಲಾದ ಹಬ್ಬಕ್ಕೆ 1.5 ಲಕ್ಷದ DJ ಹಾಕ್ತಿದ್ವಿ. ಈ DJ ಕ್ಯಾನ್ಸಲ್ ಮಾಡಿ ಬೇಡ, ಮಕ್ಕಳು ಫ್ಯೂಚರನ್ನು ಬೆಳೆಸೋಣ ಅಂತ ವಿದ್ಯಾಭ್ಯಾಸವನ್ನು ಬೆಳೆಸೋಣ. ನಾವು ಇದೇ ಶಾಲೆಯ ವಿದ್ಯಾರ್ಥಿಗಳು, ಇದೇ ಶಾಲೆಯ ಓದಿ ಇದೇ ಶಾಲೆಯಾಗ ನಾವು ಹೋಗಿದ್ದು ಮುಂದೆ ಮತ್ತು ಈ ಶಾಲೆಗೆ ಬೆಂಚನ್ನು ಖಂಡಿತ 1 ತಿಂಗಳು ಒಳಗೆ ತರಿಸಿಕೊಡ್ತಂತ ನಾವು ಹೇಳ್ತೇವೆ. ಎಲ್ಲ ಮಕ್ಕಳಿಗೆ ಬೆಂಚ್ 20 ಬೆಂಚ್ ರೆಡಿ ಆಗಕ್ಕೂ ಅಲ್ಲಿ ವೈಟನ್ನು ಆಗತ್ತೈತೆ. ಅದಕ್ಕಿಂತ 20 ಬೆಂಚ್ ಆಗಂಗಿಲ್ಲ ಅಂತ ನಮ್ಮ ಸರ್ ಹೇಳಿದರು. ನಾವು ಆಗಂತ ಒಂದು 50 ಬೆಂಚಿದ್ದು ಪ್ರಯತ್ನ ಮಾಡ್ತೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಂದರೆ ಅಲ್ಲಿಂದ ಬೆಳೆಸ್ತೀವಿ. ಶಾಲೆಗೆ ಚಿನ್ನದೆಲ್ಲ ದೂರಿ ಮಾಡುತ್ತೆ ನಮ್ಮ ಪ್ರಯತ್ನ ಮಾಡುತ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಂ ವಲೈಕುಂ.
ಸರ್ ನಮಸ್ತೆ. ನನ್ನ ಹೆಸರು, ನಾನು ಈ ಶಾಲೆಯ PMC ಅಧ್ಯಕ್ಷನಾಗಿ ಮಾತನಾಡುತ್ತಿದ್ದೇನೆ. ಈ ಒಳ್ಳೆ ಕಾರ್ಯವನ್ನು ಕೊಟ್ಟಿರುವ ನೌಜವಾನ್ ಗೌಸಿ ಸರ್ಕಲ್ ಗ್ರೂಪಿಂದ ಅವರಿಗೆ ನನ್ನ ಕಡೆಯಿಂದ ಹಾಗೂ ಶಾಲೆಯ ಕಡೆಯಿಂದ ಹಾಗೂ ನಮ್ಮ ಶಿಕ್ಷಕರ ಕಡೆಯಿಂದ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ನನ್ನ ಈ ಸಣ್ಣ ಕಿರು ಕಾಣಿಕೆಯನ್ನು ಸನ್ಮಾನದಿಂದ ಮಾಡಿಕೊಡಲಾಗುವುದು.